Doctor, sir, from the day one, the bandage and she had अगर परमिशन it's healing up and she had a forehead also. ಈ ನೀನಂತರ ಬರೈತಿ ಅದು She had a minute next day. ಡಾಕ್ಟರ್ ಮಾತಾಡ್ತಿದಾರಮ್ಮ ನಿನಗೆ ಮಾತಾಡ್ತಿದಾರ ಏನು ಹೇಳ್ತಾರೆ ಡಾಕ್ಟರು Obviously when she has seen happening, she was in a trauma state. Now she's feeling more better. it is a very good ಧೈರ್ಯವಾಗಿರು ಏನಾಗಲ್ಲ ಇದೀವೆಲ್ಲ ಜೊತೆಗಿದ್ದೀವಿ ಧೈರ್ಯವಾಗಿರು ಹೆದರ್ಬೇಡ ಅದು ಯಾರ್ಯಾರಿಗೆ ಏನಾಗಿದೆಲ್ಲ ಜೈಲಾಗಿದ್ದಾರೆ ಒಳಗೆ ಹಾಕಿದ್ದೀವಿ ಆಲ್ರೆಡಿ ಸಾಹೇಬ್ ನೋಡಕ್ಕೆ ಫ್ರೀ ಬಿಡ್ರಿ ಪರ್ಮಿಷನ್ ಇಲ್ಲ ಪರಮೇಶ್ವರ್ ಕರಿ ಬರ್ರಿ ಇಲ್ಲಿ ಎಷ್ಟಿದೆ ಭೂಮಿ ಆಚೆ ಕಡೆ ಧೈರ್ಯವಾಗಿರು ಏನಾಗೋದಿಲ್ಲ ಇದು ಜೊತೆಗಿದ್ದೀವಿ ನೀವು ಈ ಕಡೆ ಬರ್ರಿ ಈ ಕಡೆ ಬರ್ರಿ ಈ ಕಾಲಿಗಿದ್ದಾಗಿತ್ತು ವಿವೇಕ ಒಬ್ರು ಫೋನ್ ಮಾಡಿದ್ರು ಸರ್ ತಂಗಿ ಅದು ಅವ್ರಿಗೆ ಕೊಡ್ಲಿಲ್ಲ ಮೇಲೆ ಐಶ್ವರ್ಯ ನಾಳೆ ಊರಾಗ ಹೋಗಿ ನಾವು ಹೆಂಗೆ ಸರ್ ನಾವು ಹೋಗಿ ಹೆಂಗೆ ಒಂದೇನಂದ್ರೆ ಮಗಳಿಗೆ ಅನ್ಯಾಯ ಆಗಿದೆ ಸರ್ ಮಗಳಿಗೆ ಅನ್ಯಾಯ ಆಗಿದೆ ಅವ್ರಿಗೆ ಜೀವಾವಧಿ ಶಿಕ್ಷೆ ಆಗ್ಬೇಕು ನಮ್ಗೆಲ್ಲರೂ ಭಾಳ ಅಂದ್ರೆ ಭಾಳ ಒಂದು ಇದ್ರಿ ಅವ್ರು ನಮ್ಮನ್ನೆಲ್ಲ ಹೊಡ್ಲಿರಿ ಹೊಡ್ದಾರಲ್ಲ ಅವರು
ಕಾನೂನು ಪ್ರಕಾರ ಮದುವೆ ಆಗಿತ್ತು, ಅದೇನು ಸುಮ್ಮನೆ ಹೆಂಗೋ ಆಗಿಲ್ಲ. ಅವ್ರ ಮಗಳು ಒಪ್ಕೊಂಡು ಮದುವೆ ಆಗಿತ್ತು. ಇದೆಲ್ಲ ಬೇಕಾಗಿತ್ತು. ಇಷ್ಟೆಲ್ಲ ಮಾಡಿ ಆ ಮಗಳು ಬಲೆ ಮಾಡಿದ್ರು ಅವರು. ಆಮೇಲೆ ನಮ್ಮ ಪ್ರಶಸ್ತಿ ಕೊಡ್ತಾರೆ. ಹಿಡ್ಕೊ ಹೇಳ್ತಾನೆ, ಬೇಡ ಬೇಡ ನೀ ಹಿಡ್ಕೊ, ಆಮೇಲೆ ಮಾತಾಡೋಣ. ಕಾನೂನು ಪ್ರಕಾರ ಏನ್ ಮಾಡಬೇಕು? ಅವ್ರಿಗೆ ಅಗದಿ ಅರ್ಜೆಂಟ್ ಆಗಿ ಆಗ್ಬೇಕು ಸರ್. ಅವ್ರಿಗೆ ಕಾನೂನು ಪ್ರಕಾರ ಏನೈತೆ ಅಂತ ಮಾಡ್ತೀವಿ. ನೀವು ಆರಾಮಾಗಿರು. ನಾವಿದ್ದೀವಿ ಜೊತೆ. ಹಿಡ್ಕೊನಿ ಸಾರ್ ಬಂದಾಗ ಅವೆಲ್ಲ ಮಾಡಬೇಕು. ಡಾಕ್ಟರ್ ಬಟ್ ಜಾಗ ಬಿಡ್ರು ನೀವೆಲ್ಲ. ಡಾಕ್ಟರ್ ಕರೀಲಿ. ರಿಬ್ ಇಂಜುರಿ ಫ್ರಾಕ್ಚರ್ ಯಾವುದೋ ಲೈಟ್ ಏನು ತೊಂದರೆ ಇಲ್ಲ. ಈಸ್ ಮಚ್ ಮೋರ್ ಬೆಟರ್ ಸರ್. ಆರಾಮಾಗಿರು, ಏನಾಗ ಧೈರ್ಯವಾಗಿರು. ಅಲ್ಲೇ ಇಂದರು ಸರ ಸ್ವಲ್ಪ ಸರ್ ರೀ ಆಗಲ್ಲ ಇವ್ರೇ ಒಳಗೆ ಒಳಗೆ ಭಯ ನೋಡಿ. ಆಯ್ತು ಆರಾಮ್ ನಿಂತ್ಕೊಳ್ಳಿ. ಸರ್ ಆರಾಮದ್ರಿ? ಸ್ವಲ್ಪ ಹಿಂದೆ ಬರ್ರಿ ಸರ್, ಸ್ವಲ್ಪ ಹಿಂದೆ ಬರ್ರಿ. ಏನಾಗುತ್ತೆ? ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಘಟನೆ ನಡೆದಂಥ ಸಂದರ್ಭದಲ್ಲಿ ನಮಗೆ ಪ್ರಮುಖವಾಗಿ ಸಮಾಜ ಕಲ್ಯಾಣ ಇಲಾಖೆಯ ನಮಗೆ ಸ್ಪಂದಿಸಬೇಕಾಗಿತ್ತು. ಅದು ಸಂಪೂರ್ಣ ನಮಗೆ ನಿರ್ಲಕ್ಷ್ಯ ಮಾಡಿ ಮತ್ತು ಸಮಿತಿ ಅಧ್ಯಕ್ಷರು ಮತ್ತು ಸಹಾಯಕ ನಿರ್ದೇಶಕರು, ಸಮಾಜ ಕಲ್ಯಾಣ ಇಲಾಖೆ ಹುಬ್ಬಳ್ಳಿ ಮತ್ತು ಕಂದಾಯ ನಿರೀಕ್ಷಕರು ಮತ್ತು ಗ್ರಾಮ ಲೆಕ್ಕಾಧಿಕಾರಿಗಳು ಇವರೆಲ್ಲರನ್ನೂ
ತಾವು ಇಮಿಡಿಯೇಟ್ ಆಗಿ ಅಮಾನತು ಮಾಡಲೇಬೇಕಣ್ಣ. ಯಾಕಂದ್ರೆ ನಾವು ಆಸ್ಪತ್ರೆಗೆ ಬಂದಂಥ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ತನ್ನ ಜೀಪ್ನಲ್ಲಿ ಹಾಕ್ಕೊಂಡು ಎಲ್ಲ ಗಾಯಾಳುಗಳನ್ನು ತೆಗೆದುಕೊಂಡು ಬಂದು ಪ್ರಥಮ ಹಂತದಲ್ಲಿ ಚಿಕಿತ್ಸೆ ವೆಚ್ಚವನ್ನು ಭರಿಸಿ ನಮಗೆ ಅಂತ್ಯ ಸಂಸ್ಕಾರ ಮಾಡೋವರೆಗೂ ಸಂಪೂರ್ಣವಾಗಿ ಅವರ ಸಹಕಾರ ನೀಡಿದ್ದಾರೆ. ಅಲ್ಲಿ ಕಟ್ಟಿಗೆ ವ್ಯವಸ್ಥೆ ಇರ್ಬೋದು, ಜಾಗ ಸ್ವಚ್ಛತೆ ಇರ್ಬೋದು, ಜಾಗ ಹುಡ್ಕೋದು ಇರ್ಬೋದು. ಪ್ರಮುಖವಾಗಿ ಆ ಗ್ರಾಮದಲ್ಲಿ ಸ್ಮಶಾನ ಭೂಮಿ ಇಲ್ಲಣ್ಣ. ಹಾಗಾಗಿ ನೀವು ಇದನ್ನ ದಯವಿಟ್ಟು ನಾನು ಸಂಘಟನೆ ವತಿಯಿಂದ ಕಡ್ಡಾಯವಾಗಿ ಹೇಳ್ತೇನೆ, ಇವರೆಲ್ಲರೂ ಸಸ್ಪೆಂಡ್ ಆಗಲೇಬೇಕು. ಯಾವುದೇ ಕಾರಣಕ್ಕೂ ನಮಗೆ ನೆಕ್ಸ್ಟ್ ಇದ್ರ ಬಗ್ಗೆ ನಾನು ನಿಮ್ಮ ಕಡೆ ಹೋರಾಟ ಬಂದು ಅಣ್ಣ ಹಿಂಗಾಗಿ ಮಾಡಿಲ್ಲ ನೀನು ಅಂತ ಪ್ರಶ್ನೆ ನಾನು ನಿಮ್ಮನ್ನು ಮಾಡಬಾರ್ದು. ಆ ನಿಟ್ಟಿನಲ್ಲಿ ಅವ್ರನ್ನ ತಾವು ಕಾನೂನುಬದ್ಧವಾಗಿ ಅವ್ರನ್ನ ಅಮಾನತು ಮಾಡಬೇಕು. ಇನ್ನು ಒತ್ತಾಯಗಳು ಓದಿ ಹೇಳ್ಬಿಡ್ತಾನಲ್ಲ ಬೇರೆಯಿಂದ. ತ್ವರಿತ ನ್ಯಾಯಾಲಯದಲ್ಲಿ ಪ್ರಕರಣ ವಿಚಾರಣೆ ನಡೆಸಿ ವಿಶೇಷ ಸರ್ಕಾರಿ ಅಭಿಯೋಜಕರನ್ನು ನೇಮಿಸಬೇಕು. CPI ಸಾಹೇಬ್ರು ಅಷ್ಟ ಅದಾರ ಸರ್, SP ಸಾಹೇಬ್ರು ಇದಿಲ್ಲ. ಈ ಕೇಸನ್ನು DYSP ಅಥವಾ SP ಅವರು ಇದು ಮಾಡಬೇಕು. ನಮ್ಮ DCR, ನಮ್ಮ ಧಾರವಾಡ DCR ಪೊಲೀಸ್ ಸ್ಟೇಷನಲ್ಲಿ SP ಅವರು ಇಲ್ಲ ಸರ್. ಅದಕ್ಕೆ ನಮ್ಮ ಯಾರನ್ನ ನೇಮಿಸ್ತೀರಿ ಈ ಕೇಸ್, ಯಾಕಂದ್ರೆ ಅವರು ಇದು ಮಾಡ್ಬೇಕು ಸರ್. ಈಗ CPI ಸಾಹೇಬ್ರು ಮಾಡಿದ್ರೆ ಕೋರ್ಟ್ನಲ್ಲಿ ಅಮಾನ್ಯ ಆಗುತ್ತೆ ಸರ್. ಓಕೆ, ಥ್ಯಾಂಕ್ ಯು ಸರ್. ಧೈರ್ಯವಾಗಿರು ನೀನು, ಧೈರ್ಯವಾಗಿರು. ಏನಾಗದ ಅಲ್ಲಿ ಊರಿಗೆ ಹೋಗ್ಬೇಕಂತಂದ್ರೆ ಯಾರಿಲ್ಲ, ಮನೆ ಸುಮ್ಮನೆ ಅಲ್ಲಿ ಏನು ಇಲ್ಲ ಮತ್ತು ಇನ್ನು ಬೇರೆ ಏನು ಕಿತ್ತೋದ ಕಲ್ಪನೆ ಅಲ್ಲ, ಊರಿಗೆ ಹೋಗೋಣ ಹೋಗೋಣ. ಬಟ್ ಒಂದು ಪಾಯಿಂಟ್ ನಾವು ಅರ್ಜೆಂಟ್ ಬರೋದಕ್ಕೆ ಕರ್ಬಿಡೋದಾಗೈತಿ. ಇದು ಮುಖ್ಯ ಕೊಲೆ ಆಗಲಿಕ್ಕೆ ಕಾರಣ ಅಲ್ಲಿರುವಂಥ ಆಶಾ ಕಾರ್ಯಕರ್ತೆ, ಅಂಗನವಾಡಿ ಟೀಚರ್ ಅವರು ಪ್ರಕಾಶ್ ಗೌಡ ಮುಖ್ಯ ಆರೋಪಿ ಅದಾನಲ್ರಿ, ಅತ್ತಿ ಮಗಳ್ರಿ. ನೀವು ಇಲ್ಲಿ ನೀವು ಇಲ್ಲಿ ಮಾಡಿದ್ರೆ ಅಷ್ಟೇ ನಿಮ್ಗೆ ನಾವು ಕೊಡ್ತೇವೆ ಅಂತೇಳಿ ಊರನ್ನ ತಾಯಿ ಕಾರ್ಡ್ ಇಲ್ಲಿ ಬಂದು ಮಾಡಿದ್ರೆ ಅಷ್ಟೇ ನಿಮ್ಗೆ ಕೊಡ್ತೇವೆ ಅಂತೇಳಿ ಇವ್ರನ್ನ ಕರೆಸ್ಕೊಂಡು ಅವರಲ್ಲಿ ಇದು ಮಾಡಿದಾರೆ ಸರ್. ಇವ್ರು ಇಲ್ಲಿ ಅರ್ಜಿ ಕೊಟ್ಟರೆ ಇದ್ರೊಳಗೆ ಇಲ್ಲಿ ಇವ್ರು ನೆಗ್ಲೆಕ್ಟ್ ಮಾಡಿ ನೆಗ್ಲೆಕ್ಟ್ ಮಾಡಿದ್ರು. ಆಗಸ್ಟ್ 20ಕ್ಕೆ ಪ್ಲಾನ್ ಸರ್ ಇದು.